ಮತ್ತೊಂದು ಕಡೆ ಈ ದೆಹಲಿ ಸುತ್ತಮುತ್ತಲ ಭಾಗದಲ್ಲಿ ಮಳೆ ಮುಂದುವರಿತಾ ಇದೆ. ಪರಿಣಾಮ ಏನಾಗಿದೆ ಅಂದರೆ ಯಮುನಾ ನದಿ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದರೆ ದೆಹಲಿಯಲ್ಲಿ ಕೆಲ ಏರಿಯಾಗಳನ್ನೇ ನುಂಗ್ತಾ ಇದೆ ಯಮುನೆ. ನಿಗಮ್ ಬೋಧ್ ಘಾಟ್, ಯಮುನಾ ಬಜಾರ್ ಇದೆಲ್ಲ 2-3 ದಿವಸ ಆಯ್ತು ಈಗ ಆಲ್ಮೋಸ್ಟ್ ಜಲಾವೃತ ಆಗಿ. ಈಗ ಅಲ್ಲಿ ಹಾಗೆ ನೀರು ನಿಂತಿದೆ. ಎದೆ ಮಟ್ಟದ ನೀರಿನಲ್ಲಿ ದೆಹಲಿ ನಿವಾಸಿಗಳು ಓಡಾಡಬೇಕಾದಂಥ ಅನಿವಾರ್ಯತೆ ಹಲವು ಕಡೆ ಬಂದಿದೆ. ಡ್ರೋನ್ ಕ್ಯಾಮರಾದಲ್ಲಿ ಯಮುನೆಯ ಅಬ್ಬರ ಕೂಡ ಸೆರೆಯಾಗ್ತಾ ಇದೆ. ನೋಡಿ ಹೇಗಾಗೋಗಿದೆ ಯಮುನೆಯ ಅಕ್ಕಪಕ್ಕದ ಪ್ರದೇಶಗಳು ಅಂತ ಹೇಳ್ಕೊಂಡು. ಈ ರೀತಿಯಾಗಿ ನೀರಿನ ಮಟ್ಟ ಹಿಂಗೆ ಮೇಲೆ ಏರ್ತಾ ಹೋದರೆ ಇದು ಭಾಳ ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ ಅಂತಲೂ ಕೂಡ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. ಆಮೇಲೆ ಹಿಂಗೆ ಹೋಗೋದು ಮುಂದೆ ಉತ್ತರ ಪ್ರದೇಶ ಭಾಗದಲ್ಲಿ ಏನಾಗುತ್ತೆ, ಗಂಗಾ ನದಿನ ಸೇರುತ್ತೆ ಯಮುನಾ ನದಿ. ಅಲ್ಲಿ ಇನ್ನೂ ದೊಡ್ಡ ಅನಾಹುತಗಳು ಆಗ್ತಾ ಇದೆ. ಯಾವುದು ಈ ಪ್ರಯಾಗ್ರಾಜಿಂದ ಶುರು ಆಗ್ತಾ ಹೋದರೆ ಅಲ್ಲಿಂದ ಇನ್ನೂ ದೊಡ್ಡ ಅನಾಹುತಗಳ ಕಾರಣ ಆಗ್ತಾ ಇದೆ. ಯಮುನಾ ನದಿ ನೀರಿನ ಮಟ್ಟ ಹಿಂಗೆ ಹೆಚ್ಚಾಗ್ತಾ ಇರುವಂಥದ್ದು. ರಾಷ್ಟ್ರ ರಾಜಧಾನಿಯಲ್ಲೇ ಈ ರೀತಿಯಾದಂಥ ಸನ್ನಿವೇಶ ಬಂದಿರೋದು ಮುಂಬರುವಂಥ ದಿನಗಳಲ್ಲಿ ಇದು ಭಾಳ ಒಂದು ಅಪಾಯಕಾರಿ ಅನ್ನುವಂಥ ಒಂದು ಸೂಚನೆಯನ್ನಂತೂ ಕೊಡ್ತಾ ಇದೆ. ಇಷ್ಟು ದಿನ ಏನಾಗ್ತಾ ಇತ್ತು, ಯಮುನಾ ನದಿ ನೀರು ಕಲುಷಿತ ಆಗಿದೆ ಅನ್ನುವಂಥದ್ದು. ಬೇಸಿಗೆಲೆಲ್ಲ ಯಮುನಾ ನದಿ ನೀರಿನ ಕಲುಷಿತದ ಬಗ್ಗೆ ಚರ್ಚೆ. ಮಳೆಗಾಲ ಬಂತಂದರೆ ಯಮುನಾ ನದಿ ನೀರು ಊರೊಳಗೆಲ್ಲ ನುಗ್ತು ಅನ್ನೋ ಚರ್ಚೆ. ಒಟ್ಟಿನಲ್ಲಿ ಯಮುನಾ ನದಿಗೆ ಸಂಬಂಧಪಟ್ಟ ಹಾಗಿನ ಸಮಸ್ಯೆ ದೆಹಲಿ ಭಾಗದಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಕಾಡ್ತಾ ಇದೆ. ನೋಡಿ, ಆ ಮನೆಗಳೆಲ್ಲ ಭಾಗಶಃ ಮುಳುಗೋಗ್ಬಿಟ್ಟಿದೆ. ಏನು 1-1.5 ಅಡಿ ಬಾಕಿ ಉಳಿದಿದೆ ಅಷ್ಟೇ. ಅಂದರೆ ನೀರಿನ ಮಟ್ಟ ಯಾವ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದಕ್ಕೆ ಇದೆಲ್ಲ ಒಂದು ಉದಾಹರಣೆ. ನೀವು ನೋಡಿರ್ಬೋದು, ಈ ಗುರುಗ್ರಾಮಿಂದ ದಿಲ್ಲಿ NCRಗೆ ಹೋಗುವಂಥ ಈ ರೋಡ್ಸ್ ಎಲ್ಲ ಮೊನ್ನೆ ಹೆಂಗೆ ಬ್ಲಾಕ್ ಆಗಿತ್ತು ಅಂತ ಹೇಳ್ಕೊಂಡು. ಯಾವುದೋ ನಿಮ್ಮ ನ್ಯೂಯಾರ್ಕ್ ಸಿಟಿನೋ ಮತ್ತೊಮ್ಮೆ ಅಥವಾ ಕೆಲವೊಂದು ಏರಿಯಾಗಳು ಬ್ಲಾಕ್ ಆದಂಥ ರೀತಿ ಸಂದರ್ಭದಲ್ಲಿ ಕಂಡು ಬರುತ್ತಲ್ಲ, ಆ ರೀತಿಯಾಗಿ ಮೊನ್ನೆ ಬ್ಲಾಕ್ ಕಿಲೋಮೀಟರ್ ಗಟ್ಟಲೆ ಫ್ಲೈಓವರು ಮತ್ತೊಂದು ಎಲ್ಲ ಕಡೆ ಕೂಡ ಬ್ಲಾಕ್ ಆದಂಥದ್ದನ್ನು ನೋಡ್ತಾ ಇದ್ದೀವಿ. ಯಮುನಾ ನದಿ ರೌದ್ರ ರೂಪಕ್ಕೆ ದೆಹಲಿ ಜನ ತತ್ತರಿಸಿದ್ದಾರೆ. ಯಮುನೆಯ ಆರ್ಭಟಕ್ಕೆ ಹಲವು ಪ್ರದೇಶಗಳು ಜಲಾವೃತ ಆಗಿದ್ದು ಪ್ರವಾಹದ ಭೀಕರ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಶಾನ್ಯ, ಪೂರ್ವ, ಆಗ್ನೇಯ ದೆಹಲಿಯಲ್ಲಿ ಅಲರ್ಟ್ ಆಗಿರಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ರೆಡ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಘೋಷಿಸಿದ್ದು ಯಾವ ಸಂದರ್ಭದಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಆಗ್ಬೋದು ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ. ಅಪಾಯದ ಮಟ್ಟ ಮೀರಿ ಯಮುನೆ ಹರಿತಾ ಇದೆ. ಹಲವು ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಆಗಿದೆ. ನೋಡಿ, ಯಮುನಾ ನದಿ ಇಲ್ಲಿ ತನಕ ನೀರು ಹೋಗಿದೆ ನೋಡಿ. ನೀರು ಹರಿಯುವಂಥ ಜಾಗ ಬಹುತೇಕ ಆ ಬ್ರಿಡ್ಜ್ಗಳ ಕೆಳಗಷ್ಟೇ. ಆದರೆ ಅದನ್ನು ಮೀರಿ ಅಕ್ಕಪಕ್ಕದಕ್ಕೆ ಆ ನದಿ ನೀರು ವ್ಯಾಪಿಸಿರುವಂಥದ್ದನ್ನು ನೀವು ಅಲ್ಲಿ ನೋಡಬಹುದಾಗಿದೆ.